ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಗಳಿಗೆ ನಾನು ಕರ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾನು ಬಯಸುವುದು ಏನೆಂದರೆ, ನನಗೆ ಕೊಟ್ಟಂಥ ಈ ಸತ್ಯವೇದದಲ್ಲಿ ಕೊಟ್ಟಂಥ ಜೀವವುಳ್ಳ ವಾಕ್ಯ. ನಾನು 5 ಜನ ಕನ್ಯೆಯರು 10 ಜನ ಕನ್ಯೆಯರು ಮದಲಿಂಗನಿಗೋಸ್ಕರ ಕಾಯುವಾಗ ಈ ಒಂದು ನಾಟಕ ಕೂಡ ನಾವು ಮಾಡಿದ್ವಿ ಒಂದು ಸಾರಿ. ಯಾಕಂದರೆ ನಮ್ಮಲ್ಲಿರತಕ್ಕಂಥದ್ದು ಸ್ವಲ್ಪವಾದರೂ ದೇವರು ಅದನ್ನು ಹೆಚ್ಚಿಸುವ ದೇವನಾಗಿದ್ದಾನೆ. ಅದರಲ್ಲಿ ನಂಬಿಕೆಯ ಆ ವಿಷಯದಲ್ಲಿ ನಾವು ನೋಡುತ್ತೇವೆ. ಯಾಕಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ಥ 25ನೇ ಅಧ್ಯಾಯದಲ್ಲಿ ಅದು ಸುಮಾರು ವಚನಗಳ ಮುಖಾಂತರ ನಮಗೆ ತಿಳಿಯುವಂಥದ್ದು ಏನೆಂದರೆ, 10 ಜನ ಕನ್ನಿಕೆಯರು ಬುದ್ಧಿವಂತರು 5 ಜನ, ಬುದ್ಧಿವಂತರು 5 ಜನ, ಬುದ್ಧಿ ಇಲ್ಲದವರು 5 ಜನ. ಈ ಒಂದು ವಿಷಯದಲ್ಲಿ ನಾವು ನೋಡಬೇಕಾದ್ರೆ ನಂಬಿಕೆಯನ್ನು ನೋಡುತ್ತೇವೆ. ಅಲ್ಲಿ ದೇವರನ್ನು ಎದುರು ನೋಡೋರು ಇರ್ತಾರೆ, ಅವರು ಅಲ್ಪ ಬುದ್ಧಿಯವರು ಇರ್ತಾರೆ. ಆದರೆ ದೇವರು ಅವರನ್ನ ಆ ಎಣ್ಣೆ ತುಂಬಿದವರಾಗಿ, ಅಂದರೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನು ತುಂಬಿಕೊಂಡು ದೇವರನ್ನ ಎದುರು ನೋಡುತ್ತಾ ದೇವರ ಮುಂದೆ ನಾವು ಸಿದ್ಧರಾಗಿ ಕಾಯುವಾಗ ದೇವರು ತಾನೇ ನಮ್ಮಲ್ಲಿದ್ದು ಎಣ್ಣೆಯ ಹಾಗೆ ನಮ್ಮ ಹೃದಯದಲ್ಲಿ ಬೆಳಕು ಕೊಟ್ಟು, ಅದು ನಿನಗೋಸ್ಕರ ನಾವು ಎದುರು ನೋಡ್ತಾ ಇದ್ದೀವಿ ಸ್ವಾಮಿ ಎಂದು ಹೇಳುವಾಗ ಆತನು ತಾನೇ ನಮ್ಮನ್ನು ಮದಲಿಂಗನಾಗಿ ನಮ್ಮನ್ನು ಕರೆದುಕೊಂಡು ಹೋಗೋನಾಗಿದ್ದಾನೆ. ನಾವು ಎಣ್ಣೆ ತುಂಬಿದ ಇಲ್ಲದವರಾಗಿದ್ದು ಅಪನಂಬಿಕಸ್ಥರಾಗಿ, ನಾವು ಇನ್ನೊಬ್ಬರಲ್ಲಿ ಕೇಳುವವರಾಗಿ, ಇನ್ನೊಬ್ಬರಲ್ಲಿ ತಿಳಿಯುವವರಾಗಿದ್ದಾಗ ಅವರು ದೇವರು ತಾನೇ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮ್ಮನ್ನು ನಾನು ಯಾರೆಂದು ಹೇಳಲಿ, ನಾನು ನಿಮ್ಮನ್ನು ಅರಿಯಲೇ ಇಲ್ಲ ಎಂದು ಹೇಳಿ, ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವರನ್ನು ತೊರೆದು ಬಿಟ್ಟು ಬಾಗಿಲನ್ನು ಮುಚ್ಚಿಕೊಳ್ಳೋರು ಆಗಿರುತ್ತಾರೆ. ಆ ದಿನ ಬರುವಾಗ ಒಂದು ವೇಳೆ ನಾವು ದೇವರ ಮುಂದೆ ಸಿದ್ಧವಾಗಿದ್ದರೆ, ದೇವರ ಮುಂದೆ ನಾವು ಯೇಸು ಕ್ರಿಸ್ತನ ಮುಂದೆ ಈ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೋಸ್ಕರ ನಾವು ಸಿದ್ಧರಾಗಿ ಈ ವಾಕ್ಯಗಳನ್ನು ನಮ್ಮ ಆ ದೇವರು ಕೊಟ್ಟಂತ ಈ ಜೀವದೊಳಗೆ ನಾವು ತುಂಬಿಕೊಂಡಿದ್ದರೆ, ಅನೇಕರಿಗೆ ನಾವು ಎಣ್ಣೆಯಾಗಿ ಬೆಳಕು ಕೊಟ್ಟು ಅನೇಕರನ್ನು ದೇವರ ಮುಂದೆ, ನನ್ನ ದೇವರು ಮದಲಿಂಗನು, ನನ್ನ ದೇವರ ಮುಂದೆ ಬಂದರೆ ನಿತ್ಯ ಜೀವ, ನನ್ನ ದೇವರು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿ ನಾವು ಆಯುಕ್ತವಾಗಿದ್ದೇವೆ. ನೀವು ಬಂದರೆ ನೀವು ಪರಲೋಕಕ್ಕೆ ಹೋಗುತ್ತೀರಾ ಎಂದು ಹೇಳುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ 5 ಜನ ಬುದ್ಧಿವಂತರು ಅವರು ಹೇಗೆ ದೇವರ ಮುಂದೆ ಹೋದರು, 5 ಜನ ಬುದ್ಧಿ ಇಲ್ಲದವರು ಹೇಗೆ ಯೇಸು ಸ್ವಾಮಿ ಹೇಳಿದ್ದು, ನೀವು ಯಾರೋ ನಾನು ಅರಿಯೆ ಎಂದು ಹೇಳಿದರು, ನಿಮ್ಮನ್ನು ನಾನು ಅರಿಯೇನೆಂದು ಹೇಳಿ ಅವರನ್ನು ಬಾಗಿಲನ್ನು ಮುಚ್ಚಿಕೊಂಡು ಹೋದರು. ಆಗ ನಾವು ಬಿಡಲ್ಪಟ್ಟವರಾಗಿರುತ್ತೇವೆ. ಅವರು ಪರಲೋಕದಲ್ಲಿ ತಂದೆಯ ಬಲಪಾಸದಲ್ಲಿ 5 ಮಂದಿ ಇರುವವರಾಗಿದ್ದಾರೆ, 5 ಮಂದಿ ಕೆಳಗಡೆ ಬಿಡುವಂತವರು ಆಗಿರುತ್ತಾರೆ. ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆಗದಂತೆ ನಂಬಿಕೆ ಉಳ್ಳವರಾಗಿ ನಾವು ಕ್ರಿಸ್ತನಲ್ಲಿ ಇದ್ದೀವೋ ಇಲ್ಲವೋ ಎಂದು ನಮ್ಮನ್ನು ನಾವು ಪರಿಶೀಲಿಸಿಕೊಂಡವರಾಗಿ, ದೇವರ ಮುಂದೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡವರಾಗಿ, ದೇವರನ್ನು ಎದುರು ನೋಡೋರಾಗಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದನ್ನ ನಿಮ್ಮ ಮುಂದೆ ಇಡುವಾಗ ನೀವು ನೋಡುವವರು ಕೇಳುವವರು ನಾವು ದೇವರ ಮುಂದೆ ಸಿದ್ಧವಾಗಿರುವಾಗ ದೇವರು ತಾನೇ ನಮ್ಮ ಸಂಗಡ ಇದ್ದಾನೆ ಎಂದು ನೀವು ತಿಳಿದವರಾಗಿ ಯೇಸು ಕ್ರಿಸ್ತನನ್ನು ಹೃದಯಕ್ಕೆ ಅಂಗೀಕಾರ ಮಾಡಿಕೊಂಡು ಪರಲೋಕ ರಾಜ್ಯವನ್ನು ನಿಮ್ಮದಾಗಿ ಮಾಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್.